ವೆಲ್ಕಮ್ ಫ್ರೆಂಡ್ಸ್, ಪೂಜಾಸ್ ರೆಸಿಪಿಗೆ ಸ್ವಾಗತ. ಇವತ್ತು ನಾನು ರಾಗಿ ಹಿಟ್ಟನ್ನ ಬಳಸಿ ಮಾಡುವಂತಹ ಗರಿಗರಿಯಾದ ರಾಗಿ ಹಿಟ್ಟಿನ ದೋಸೆ ರೆಸಿಪಿ ಜೊತೆ ಬಂದಿದ್ದೀನಿ. ರಾಗಿ ಹಿಟ್ಟಿನಲ್ಲಿ ಕ್ಯಾಲ್ಶಿಯಂ, ಫೈಬರ್, ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಸ್ಕಿನ್ಗೆ, ವೆಯ್ಟ್ ಲಾಸ್ಗೆ ಹಾಗೆ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ಗರಿಗರಿಯಾದ, ಆರೋಗ್ಯಕರವಾದ ಹಾಗೆ ಅಷ್ಟೇ ರುಚಿಯಾಗಿರುವ ರಾಗಿ ಹಿಟ್ಟಿನ ದೋಸೆನ ನಾನು ಯಾವ ರೀತಿ ಮಾಡ್ತೀನಿ, ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ. 3 ಕಪ್ಪು ರಾಗಿ ಹಿಟ್ಟು, 1 ಬಟ್ಲು ಚಿರೋಟೆ ರವೆ, 3/4 ಬಟ್ಲು ಅಕ್ಕಿ ಹಿಟ್ಟು, 1 ಬಟ್ಲು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ, 2 ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸಿನಕಾಯಿ, 1 ಬಟ್ಲು ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಅರ್ಧ ಬಟ್ಲು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ರಾಗಿ ಹಿಟ್ಟು, ಚಿರೋಟೆ ರವೆ, ಅಕ್ಕಿ ಹಿಟ್ಟು, ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ, ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸಿನಕಾಯಿ, ಜೀರಿಗೆ ಪುಡಿ, 1 ಬಟ್ಲು ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಬಟ್ಲು ಮೊಸರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಈ ಮಿಶ್ರಣಕ್ಕೆ ನೀರು ಹಾಕಿ ಈ ಹಿಟ್ಟನ್ನು ನೀರಾಗಿಯೇ ಕಲಿಸ್ಕೋಬೇಕು. ನೋಡಿ, ಹಿಟ್ಟು ಕಲಸಿರೋದನ್ನು ತೋರಿಸ್ತಾ ಇದ್ದೀನಿ. ಇಷ್ಟು ನೀರಾಗಿ ಕಲಿಸ್ಕೋಬೇಕು. ಈ ಹಿಟ್ಟನ್ನು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಈ ರಾಗಿ ದೋಸೆ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ನಾನಿಲ್ಲಿ ಅರ್ಧ ಬಟ್ಲಿನಷ್ಟು ಹುರಿದಿರೋ ಶೇಂಗಾ ಬೀಜನ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಪುಟಾಣಿ, 2ರಿಂದ 3 ಹಸಿಮೆಣಸಿನಕಾಯಿ, ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಸ್ವಲ್ಪ ಜೀರಿಗೆ, ಅರ್ಧ ಇಂಚು ಹಸಿ ಶುಂಠಿ, 4-5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ ಹೋಳು, 7ರಿಂದ 8 ಎಲೆ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ. ಎಲ್ಲ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಯಿತು. ನಂತರ ಒಲೆ ಮೇಲೆ ಒಂದು ದೋಸೆ ತವಾನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊತಾ ಇದ್ದೀನಿ. ನೋಡಿ, ಹಿಟ್ಟು 10 ನಿಮಿಷ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದೋಸೆ ತವ ಬಿಸಿಯಾದ ನಂತರ ತವಾಗೆ 1 ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ತವಾದ ಮೇಲೆ ಎಲ್ಲ ಕಡೆಗೂ ಒರೆಸ್ಕೊಳ್ಬೇಕು. ನಂತರ ಒಂದು ಚಿಕ್ಕ ಲೋಟನ ತಗೊಂಡು ಚಿಕ್ಕ ಲೋಟದಿಂದ ನಾನು ರಾಗಿ ಹಿಟ್ಟನ್ನು ತವಾದ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಯಾವ ರೀತಿ ದೋಸೆನ ಹಾಕ್ತಾಯಿದ್ದೀನಿ. ನೀವು ಈ ರುಚಿಕರವಾದ ರಾಗಿ ದೋಸೆನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವಾಗ ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು. ಇವಾಗ ದೋಸೆ ಒಂದು ಸೈಡ್ ಬೆಂದಿದೆ. ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ದೋಸೆ ಮೇಲೆ ತುಪ್ಪನೂ ಹಾಕ್ಬೋದು. ರುಚಿಯಾದ ಗರಿಗರಿಯಾದ ರಾಗಿ ದೋಸೆನ ನೀವು ಮಾಡ್ಕೊಂಡು ತಿಂದರೆ ನೀವು ಅಕ್ಕಿ ಬೇಳೆ ನೆನೆಸಿ ಮಾಡಿರೋ ದೋಸೆನ ಮರ್ತೇ ಹೋಗ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಈ ದೋಸೆ ಒಂದು ಸೈಡು ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ತಿರುವು ಹಾಕ್ಕೊಂಡು ಇನ್ನೊಂದು ಸೈಡ್ಗೂ ಬೇಯಿಸ್ಕೊತಾ ಇದ್ದೀನಿ. ನಾನು ತೆಗೆದುಕೊಂಡಿರುವ ಪದಾರ್ಥಗಳ ಅಳತೆ ಪ್ರಕಾರ ಈ ರಾಗಿ ಹಿಟ್ಟಿನಲ್ಲಿ ನೀವು 10ರಿಂದ 12 ದೋಸೆನ ಮಾಡ್ಕೋಬೋದು. ಇವಾಗ ಈ ದೋಸೆ ರೆಡಿ ಆಯಿತು. ಈ ದೋಸೆನ ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಇದೇ ಥರ ಇನ್ನೊಂದು ದೋಸೆನ ಹಾಕ್ತಾಯಿದ್ದೀನಿ. ಪ್ರತಿ ಸರಿ ನೀವು ದೋಸೆನ ಹಾಕೋವಾಗ ತವಾಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ನಂತರ ಹಿಟ್ಟನ್ನು ಹಾಕಿ ದೋಸೆನ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ದೋಸೆ ತವಾಗೆ ಅಂಟಲ್ಲ, ಚೆನ್ನಾಗಿ ಮೇಲೆ ಎದ್ದು ಬರುತ್ತೆ. ಇದೇ ಥರ ನಾನು ಇನ್ನೂ 2-3 ದೋಸೆನ ಮಾಡಿ ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ, ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ರುಚಿಕರವಾದ ಕ್ರಿಸ್ಪಿ ರಾಗಿ ದೋಸೆನ ಮನೆಯಲ್ಲಿ ಮಾಡ್ತೀನಿ ನೋಡಿ. ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾನು ಮಾಡಿರುವ ರಾಗಿ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.